ಏನ್ರೆ ನಿನ್ನ ಫ್ರೆಂಡ್ಗೆ ಹೇಳ್ಬಿಡು, ನಾಳೆ ಒತ್ತರನೇ ಎದ್ದು ಊರಿಗೆ ಹೊಂಟ್ತೀವಿ ಅಂತವ. ಬಂದು 3 ದಿವಸ ಹೊತ್ತಾಯ್ತು, ಮನೆಗಿನ ಕಡೆ ಬೇಡವಾ ಕೆಲಸ? ಹ್ಞೂ ಹೇಳ್ತೀನಿ, ಇನ್ನು ಇವತ್ತು ಬೆಳಗಾಗದೆ ನಾಳೆ ಕೊಂಡೋದಕ್ಕೆ ಈಗಲೇ ಎಂತಕ್ಕೆ ಇರ್ರಿ. ನೀನೇನು ಇಲ್ಲೇ ಸೇರ್ಕೊಬಿಡ್ತೀಯ, ಒಂದು ವಾರ ಆದ್ರೂ ಹೊಂಡಬೇಕು ಅನ್ನೋದೇ ಇಲ್ಲ. ಅಲ್ಲಿ ಕೆಲ್ಸಗಳು ಏನಾದವು, ಮನೆ ಏನಾಯ್ತು ಅನ್ನೋ ಬೈ ಇಲ್ಲ ನಿನಗೆ. ಫ್ರೆಂಡ್ ಸಿಕ್ಕಿದ್ಲಲ್ಲ, ಅಚ್ಚುಕಟ್ಟಾಗಿ ಸೇರ್ಕೊಳ್ಳೋಣ ಮನೆ ಸಂದಕದೆ ಅಂದ್ಕೊಂಡಿದ್ಯಾ? ಎಷ್ಟೇ ಆದರೂ ಎಷ್ಟೇ ದಿವಸ ಇದ್ರು ಕಣ್ಣೋರ್ ಮನೆ ನಮ್ಮ ಮನೆಯ ನಡಿ. ಫಸ್ಟ್ ಹೇಳು, ಆಮೇಲೆ ಕೌಮ 2 ದಿವಸ ಇರು ಅಂತೂ, ಅಲ್ಗೋಗೋಣ ಅಂತೂ ಇಲ್ಗೋಗೋಣ ಅಂತೂ. ಹಾಂ ಅಯ್ಯೋ ಇಲ್ಲ ಕಣೆ, ಹೇಳ್ತೀನಿ ಹಿಂದೆ ಕಣ, ನಾನೇನು ಇಲ್ಲೇ ಇರೋ ನಾನೇ. ಸರಿ ಆಯಿತು ಹೇಳ್ತೀನಿ ತಕ್ಕಳಿ. ನಡೀರಿ, ತಿಂಡಿ ಮಾಡಿವ್ರಂತೆ. ಹ್ಞೂ ಮಗ ಇಲ್ಲ ಪುಟ್ಟಿ ಅವಳು ರೀತು ಜೊತೆಗೆ ಆಟ ಆಡ್ಕೊಂಡು ಕೂತವಳೆ. ಸರಿ ಫಸ್ಟು ಮಗಿಗೆ ತಿನ್ಸೋಗು. ಹೌದು, ನಿಮ್ಮ ಫ್ರೆಂಡ್ ಅವ್ರು ಯಜಮಾನ್ರು ಹೋದ್ರೆ ಕೆಲಸಕ್ಕೆ? ಇಲ್ಲ, ರೆಡಿ ಆಯ್ತಾರಂಗೋರಪ್ಪ. ಇವಳು ಎಲ್ಲೋ ಆಚೆ ಕಾಣಿಸ್ತಾ ಇಲ್ಲ. ಆ ಯಪ್ಪನ ಹತ್ರ ಔಸಿ ಮಾತಾಡೋಕಿತ್ತು. ಬರ್ತಾರೆ, ತಿಂಡಿಗೆ ಬರ್ತಿರಲ್ಲ, ಅಲ್ಲೇ ಕೂತ್ಕೊಂಡು ಮಾತಾಡಿವ್ರಂತೆ. ಬರ್ರಿ ಅಂದಂಗೆ ಪ್ಯಾಟಿಗೆ ಬಂದು ವಾಪಸ್ ಹೋಯ್ತಾ ಇದ್ದೀವಿ. ಯಾರಿಗೇನು ತಗೊಳ್ದಂಗೆ ಹೆಂಗೆ ಹೋಗೋದು? ಅತ್ತೆ ಮಾವಂಗೆ, ನಮ್ಮಪ್ಪ ಅವಂಗೆ, ಪ್ರಶಾಂತ್ ಅಣ್ಣಂಗೆ, ಅತ್ತಿಗೆಗೆ ಎಲ್ಲ ಏನಾದ್ರು ತಗೊಂಡೋದ್ರೆ ಚೆನ್ನಾಗಿರ್ತದಲ್ವಾ? ಓ ಇವಳೊಂದು ಫಾರಿನ್ ಟ್ರಿಪ್ ಬಂದೋಯ್ತಾವಳೆ, ಬೆಂಗಳೂರಿಗೆ ಬಂದು ಹೋಗೋದಕ್ಕೆ. ಸರಿ, ನೀನು ಹೇಳೋದು ದಿಟ. ಮಾವೇಂತವ ಹೊಸಿ ದುಡ್ಡು ಬೇರೆ ಇಸ್ಕೊಂಡಿದ್ದೀನಿ, ಏನಾದ್ರು ತೊಗೊಂಡೋಗಿ ಕೊಟ್ಬಿಟ್ಟು ಮಾತಾಡ್ಕೊ ಬಂದರೆ ಚೆನ್ನಾಗಿರ್ತದೆ. ಒಂದು ಕೆಲಸ ಮಾಡು, ತಿಂಡಿ ಎಲ್ಲ ಆದ್ಮೇಲೆ ಮಗ ಇಲ್ಲೇ ಬಿಡು. ನಿನ್ನ ಫ್ರೆಂಡ್ ಬಂದರೆ ಕರ್ಕೊ, ನಾನು ನೀನು ನಿನ್ನ ಫ್ರೆಂಡ್ 3 ಜನ ಹೋಗಿ ಏನಾರು ಒಳ್ಳೆ ತಗೊಂಡು ಬಂದ್ಬಿಡೋಣ. ಏನು ತಗೊಳ್ಳೋಣ ಅಂತೀಯಾ? ಬಟ್ಟೆ ತಗೊಳ್ಳೋಣ? ಬಟ್ಟೆನೇ ಹೊಸಿ ಜಾಸ್ತಿ ಬೆಲೆದು ಆಯ್ತದ? ಆಗಕ್ಕಿಲ್ಲ, ಅವೆಲ್ಲ ಹೇಳೋಕ್ಕೋಬೇಡ ನನಗೆ. ಈಗಿರೋ ಕಾಸ್ನಾಗ ಬಟ್ಟೆ ಅಷ್ಟೇ. ಈ ಚಿನ್ನ ಬೆಳ್ಳಿ ಅವಕ್ಕೆಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ, ಕೇಳಬೇಡ. ಸರಿ ಆಯಿತು. ಯಾವ್ದಾದ್ರು ಒಳ್ಳೆ ಅಂಗಡಿಗೆ ಹೋಗಿ ಅತ್ತೆಗೂ ಮಾವಯ್ಯಂಗೂ ಅಪ್ಪ ಅವಂಗೂ ತಗೊಳ್ಳೋಣ. ಅಣ್ಣ ಅತ್ತಿಗೆಗೆ ಬಟ್ಟೆ ಅವರೇ ತಗೋತಾನೆ ಇರ್ತಾರೆ. ನೋಡೋಣ ನಡೀರಿ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತದೆ. ಸರಿ ಬಿರ್ನ ರೆಡಿಯಾಗು, ಇನ್ನು ಅದಕ್ಕೂ ತಡ ಮಾಡಬೇಡ. ಸತೀಶ್, ಏನು ಮಾಡ್ತಾ ಇದ್ದೀರಿ? ಏನೋ ಗಂಡ ಹೆಂಡತಿ ಡೀಪ್ ಡಿಸ್ಕಷನಲ್ಲಿ ಇದ್ದೀರಿ? ಓ ಸರ್ ಬನ್ನಿ. ಡಿಸ್ಕಷನು ಇಲ್ಲ, ಎಂಥದ್ದು ಇಲ್ಲ. ಅದು ಊರಿಗೆ ಹೋಗೋಕ್ಕಿತ್ತು, ಅದಕ್ಕೆ ಅವಳಿಗೆ ಹೇಳ್ತಿದ್ದ ಬಟ್ಟೆ ಎಲ್ಲ ತೆಗ್ದಿಕ್ಕು ಅಂತವ. ಏನೋ ಇಷ್ಟು ಬೇಗ ಊರಿಗೆ ಹೊರಟ್ಬಿಟ್ರಾ? ಬಂದಿನ್ನು 4 ದಿವಸ ಆಗಿಲ್ಲ. ಏನು ಅರ್ಜೆಂಟ್ ಇತ್ತು? ಇನ್ನೊಂದು 2 ದಿವಸ ಇದು ಹೋಗಿ. ಇಲ್ಲ ಸರ್, ಈಗಲೇ ತಡ ಆಯಿತು. ಮನೆ ಬಿಟ್ಟು ಬೀಗ ಹಾಕೊಂಡು ಅಥವಾ ಆಟಗಳು ಏನಾದರೂ ಏನೋ, ನಾವು ಬಂದು ಇಷ್ಟು ದಿವಸ ಆದರೂ ಇಲ್ಲೇ ಸೇರ್ಕೊಂಡ್ರೆ ನಮ್ಮದು ಒಂಟಿ ಮನೆ ಸ್ವಾಮಿ, ಅದಕ್ಕೇನೆ ಒಂಚೂರು ಬೇಗ ಹೋಗೋಣ ಅಂತ ಸರ್. ಹೌದಾ, ಒಂಟಿ ಮನೆನಾ? ಸರಿ, ಆದರೂ ಇನ್ನೊಂದು 2 ದಿವಸ ಇದ್ರೆ ಚೆನ್ನಾಗಿರೋದು. ಇರಲಿ ಬಿಡಿ, ಇನ್ನೊಂದ್ಸರಿ ಬಂದ್ರೆ ಆಯಿತು. ನನಗೆ ನಾನು ನಿಮ್ಮ ಹತ್ರನೇ ಏನೋ ಮಾತಾಡೋಕಿತ್ತು. ಏನು ಹೇಳಿ? ಅದೇ ಅವತ್ತು ಹೇಳಿದ್ರಲ್ಲ, ಅದೇ ಶೇರ್ಸು ಅಂತವ. ಅದಕ್ಕೆ ಅದ್ರದ್ದು ದುಡ್ಡು ಈಗ ಸದ್ಯಕ್ಕೆ ನನ್ನ ಹತ್ರ ಯಾವುದಕ್ಕೂ ಹಾಕಿವ್ನಿ. ಅದು ಬಂದ್ಮೇಕೆ ನಾನೇ ಬಂದು ಖುದ್ದು ನಿಮ್ಮನ್ನು ಕಂಡು ಕೊಟ್ಟೋಯ್ತೀನಿ. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ಇದು ಮಾಡಿದೆ. ಓ ಶೋರ್, ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ತಂದುಕೊಡ್ಬೋದು. ಆಮೇಲೆ ನಾನು ಇನ್ವೆಸ್ಟ್ ಮಾಡಿ ನಿಮಗೆ ಏನು ಎತ್ತ ಅಂತ ರಿಪೋರ್ಟ್ ಮಾಡ್ತೀನಿ. ಈಗಲೇ ಅರ್ಜೆಂಟ್ ಏನಿಲ್ಲ, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ತಂದು ಕೊಡಿ. ಸರಿ ಸರ್, ಹಂಗೆ ಮಾಡ್ತೀನಿ. ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ನಾವಿನ್ನು ಹೋಗಿದ್ದು ಬರ್ತೀವಿ. ನಾಳೆ ಬೆಳಗ್ಗೆನೇ ಬೇಗ ಹೊಂಟ್ಬಿಡೋಣ ಅಂತ. ನಿಮ್ಮ ತಿಂಡಿ ಆಯಿತು ಸರ್? ತಿಂಡಿ ಇಲ್ಲ, ನಾನು ಹೊರಗಡೆ ತಿನ್ಕೋತೀನಿ. ನಾಳೆ ಹೊರಡೋದಾ? ಸರಿ ಆಯಿತು, ನಾನು ಮೀರಾ ಹತ್ರ ಮಾತಾಡ್ತೀನಿ. ಸರಿ ಸರ್, ಆಯಿತು. ಆಫೀಸ್ಗೆ ಹೊಂಟ್ರಾ? ಹೋಗಿದ್ದು ಬನ್ನಿ, ಒಳ್ಳೆಯದಾಗಲಿ. ಸರಿ. ಶಶಿ ಬರ್ತಾರಮ್ಮ. ಏನೋ ಒಂದ್ಸರಿ ಬಂದು ಹೋಗ್ಬಿಟ್ವಿ ಅಂತ ಸುಮ್ಮನೆ ಆಗಬೇಡಿ, ಆಯಿತಾ? ಬೆಂಗಳೂರು ಕಡೆ ಬಂದಾಗೆಲ್ಲ ಬನ್ನಿ. ಸರಿ ಅನ್ನಿ. ಶಶಿ ಇಲ್ಲಿಲ್ಲ, ಬರೋದಲ್ವ ತಿಂಡಿಗೆ? ನಾನು ಇದೇನು ಯಾರು ಬಂದು ತಿಂಡಿ ಕೂತಿಲ್ಲ ಅಂತಿದ್ದೀನಿ. ಬನ್ನಿ, ತಿಂಡಿ ಮಾಡಿವ್ರಂತೆ. ಸಾರ್ ಅವ್ರು ಆಫೀಸ್ಗೆ ಹೋಗ್ತಾರಲ್ಲ, ಮಾತಾಡ್ತಿದ್ದು. ಹ್ಞೂ ಸತೀಶ್ ಅವರೇ, ಅವ್ರು ತಿಂಡಿ ಮಾಡಲ್ಲ, ಕೆಲಸ ಇದೆ ಅಂತ ಹೇಳಿ ಹೊರಟ್ಬಿಟ್ರು. ಬನ್ನಿ ನಾವು ಮಾಡೋಣ. ಮೀರಾ, ತಿಂಡಿ ಮಾಡ್ಬಿಟ್ಟು ಹೊಸಿ ಆಚೆಗೆ ಹೋಗ್ಬೇಕು. ಓಹ್ ಪರವಾಗಿಲ್ಲ, ದಿವಸ ನಾನು ಕರಿತಿದ್ದೆ, ಇವತ್ತು ನೀನೇ ಕರಿತಿದ್ಯಾ? ಎಲ್ಲಿಗೆ ಹೋಗ್ಬೇಕಿತ್ತು ಶಶಿ? ಏನಿಲ್ಲ ಮೀರಾ, ಹೆಂಗಿರು ಬೆಂಗಳೂರಿಗೆ ಬಂದಿದ್ದೀವಲ್ಲ, ನಮ್ಮ ಅತ್ತೆ ಮಾವಂಗೆ ನಮ್ಮ ಅಪ್ಪ ಅವಂಗೆಲ್ಲ ಏನಾದ್ರು ತೊಗೊಂಡೋಗಿ ಕೊಡೋಣ ಅಂತ ಆಸೆ. ಇಷ್ಟು ದೂರ ಬಂದು ಬರೀ ಕೈಲಿ ಹೋದ್ರೆ ಸಂದಾಕಿರೋಕ್ಕಿಲ್ಲ ನೋಡು. ಅದಕ್ಕೆ ಇವರು ನಿನ್ನನ್ನು ಕರ್ಕೊಂಡವ್ರೆ, ಒಳ್ಳೆ ಅಂಗಡಿಗೆ ಕರ್ಕೊಂಡೋಯ್ತೀಯ ಅಂದರು. ಅದಕ್ಕೆ ನೀನು ಬಾ ನಮ್ಮ ಜೊತೆಲಿ. ಅದಕ್ಕೇನಂತೆ, ಹೋಗಿ ತಗೊಬಂದ್ರಾಯ್ತು. ತಗೋ, ಹುಡುಗರು ಕರ್ಕೊಂಡು ಹೋಗೋಣವಾ? ಇಲ್ಲೇ ಇರಲ್ಲ? ಮನೇಲೇ ಇಟ್ಕೊಳ್ಳಿ. ತಗೋ, ಇಬ್ಬರೇ ಇರ್ತಾರಾ? ಬೇಡ ಬಿಡು, ಅವರಿಬ್ಬರೇ ಬೇಡ. ಒಂದು ಕೆಲಸ ಮಾಡೋಣ, ಸರೋಜಮ್ಮ ಆಂಟಿ ಅವ್ರ ಮನೇಲಿ ಬಿಟ್ಬಿಟ್ಟು ಹೋಗೋಣ ಇವರಿಬ್ರು.
ಯಾರು ಸರೋಜಮ್ಮ ಆಂಟಿ? ಯಾರ್ಯಾರ ಮನೆಗೋ ಮಕ್ಳನ್ನ ಹೆಂಗೆ ಬಿಡೋದು? ಅಯ್ಯೋ ರೀ, ಯಾರೋ ಅಲ್ಲ. ಅವತ್ತು ನಾನು ಮೀರಾ ಹೋಗಿದ್ವಲ್ಲ ಸಂಡೆ ಹೊತ್ತು, ಅವರೇ ತುಂಬ ಒಳ್ಳೆ ಜನ. ಸರಿ ಆಯಿತು ಬಿಡು ಮೀರಾ, ಅವ್ರ ಮನೆಗೆ ಬಿಡೋಣ. ಸರಿ ಬನ್ನಿ, ತಿಂಡಿ ಮಾಡ್ಕೊಬಿಡಿ, ಆಮೇಲೆಲ್ಲ ಒಟ್ಟಿಗೆ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡೋಣ. ಇಲ್ಲ ನೀವಿಬ್ಬರ ತರಂಗಿದ್ರೆ ಹೋಗ್ಬಿಟ್ಟು ಬರ್ರಿ, ನಾನು ಹುಡುಗರು ಇಸ್ಕೊಂಡಿಲ್ಲ ಇದ್ದೇನು. ಬೇಡ ಸತೀಶ್, ಅವ್ರು ತುಂಬ ಒಳ್ಳೆ ಜನ, ನಮ್ಮವರೇ, ನೋಡ್ಕೊತಾರೆ. ನನ್ನ ಮಗಳನ್ನ ನಾವೆಲ್ಲರೂ ಗಂಡ ಹೆಂಡತಿ ಇಬ್ರು ಇಲ್ಲೇ ಇದ್ದಾಗ ಅವ್ರ ಹತ್ರನೇ ಬಿಡೋದು, ನೋಡ್ಕೋತಾರೆ. ತೊಂದರೆ ಇಲ್ಲ, ಇಲ್ಲೇ ಪಕ್ಕದ ರೋಡಲ್ಲೇ ಬಿಟ್ಬಿಟ್ಟು ಹೋಗೋಣ. ನೀವು ಬನ್ನಿ, ಅದೇಂಗೆ ನಾವಿಬ್ಬರೇ ಹೋಗೋದು, ಅಲ್ಲೆಲ್ಲ ತಗೊಂಡು ಬರೋದು. ಸರಿ ಆಯಿತು. ಅಲ್ವೇ ವಾಣಿ, ಬೆಳಿಗ್ಗೆ ಎದ್ದು ಏನಾದ್ರು ಒಂದು ಕೆಲಸ ಮಾಡೋಬೇಡವಾ? ಇಷ್ಟುದ್ದ ಹುಡುಗಿ ಇಷ್ಟೊತ್ತು ಕೆದೋಳೋದು? ಅಪ್ಪ, ಅದು ರಾತ್ರಿ ಓದ್ಕೋತಾ ಇದ್ದೆ, ಲೇಟ್ ಆಗೋಯ್ತು. ಇದೇ ನೆಪಗಳು ಹೇಳೋ ನೀನು. ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋ ಬುದ್ಧಿ ಇಲ್ವಾ ನಿನಗೆ? ನಾಳೆಯಿಂದ ಬೇಗ ಎದ್ದೇಳ್ತೀನಪ್ಪ. ಡೈಲಿ ಹಿಂಗೆ ಹೇಳೋದು, ತಿರುಗಿ ಮಾನೈಸ ರಾಯರ್ ಕುದ್ರೆ ಕತ್ತೇನೆ. ಎದ್ದು ಏನಾದ್ರು ಒಂದು ಕೆಲಸ ಮಾಡಬೇಕು ಮಟ್ಬೇಕು ಅಂತ ಬುದ್ಧಿ ಇಲ್ವಾ ನಿನಗೆ? ಲತಾ ನಿನ್ನಂಗಿದ್ದಾಗ ಎಷ್ಟು ಕೆಲಸ ಮಾಡಿ ಕಾಲೇಜ್ಗೆ ಹೋಗ್ತಿದ್ಲೋ? ಅಯ್ಯೋ ಬಿಡಿ, ಇವಾಗ ಆಯಿತು. ಅವಳು ತಿಂಡಿ ತಿಂದು ಕಾಲೇಜ್ಗೆ ಹೊರಡ್ಲಿ. ನೀನು ಬೇರೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡ, ಸುಮ್ಮನೆ ಇದ್ಬಿಡು. ಆಂಟಿ ಆಂಟಿ, ಅಯ್ಯೋ ಸುಮ್ಮನೆ ಇರಿ, ಯಾರೋ ಬಂದರು. ಯಾರದು? ನಾನು ಆಂಟಿ, ಮೀರಾ. ಓಹೋ ಬಾಮ್ಮ, ಬಾ ಬಾ. ಓಹೋ ಮೀರಾ, ಬಾರಮ್ಮ ಬಾ. ಇದ್ಯಾರಿದು? ಈ ಎರಡು ಚೋಟುಗಳು, ಒಂದು ನಿಮ್ಮನೆ ಚೋಟು, ಇನ್ನೊಂದು ಇನ್ನೊಂದು ನನ್ನ ಫ್ರೆಂಡ್ ಮಗಳು ಅಂಕಲ್, ಮೊನ್ನೆ ಬಂದಿದ್ರಲ್ಲ ಅವಳ ಮಗಳೇ. ಇವರಿಬ್ರು ಇವತ್ತು ನಿಮ್ಮ ಜವಾಬ್ದಾರಿ ಮೇಲೆ ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನಿಮ್ಗೊಂದು ಕೆಲಸ ನನ್ನ ಕಡೆಯಿಂದ. ಅಯ್ಯೋ ಅದಕ್ಕೇನಂತಮ್ಮ, ಮಕ್ಳದೆಂಥ ಕೆಲಸ, ಬಿಟ್ಟು ಹೋಗು ತಾಯಿ. ಹೇ, ಈ ಎರಡು ಕ್ಯೂಟಿ ಪೈಗಳು. ಎಲ್ಲಿಗೆ ಹೊರಟಿದ್ಯಮ್ಮ? ಅಂಕಲ್ ಏನಿಲ್ಲ, ನನ್ನ ಫ್ರೆಂಡ್ ಬಂದಿದ್ಲಲ್ಲ, ಅವಳು ಊರಿಗೆ ವಾಪಸ್ ಹೊರಟಿದ್ದಾಳೆ. ಸ್ವಲ್ಪ ಅವ್ರ ಮನೆಯವ್ರಿಗೆಲ್ಲ ಏನಾದ್ರು ಗಿಫ್ಟ್ ತೊಗೊಂಡೋಗ್ಬೇಕಂತೆ, ಅದಕ್ಕೆ ಶಾಪಿಂಗ್ ಹೋಗೋಣ ಅಂದ್ಲು. ಈಗ ನಾವು ಶಾಪಿಂಗ್ ಹೋದರೆ ಇವರಿಬ್ರು ನಿಭಾಯಿಸೋದೇ ಆಗೋಗುತ್ತೆ. ಅದಕ್ಕೆ ಇಲ್ಲೊಂಚೂರು ಬಿಟ್ಬಿಟ್ಟು ಹೋದರೆ ಬೇಗ ಮುಗಿಸ್ಕೊಂಡು ಬರ್ಬೋದು. ಅದಕ್ಕೆ ತಿಂಡಿ ಎಲ್ಲ ಮಾಡಿದ್ದಾರೆ, ಸ್ವಲ್ಪ ಹೊತ್ತಿಲ್ಲ ಆಡ್ಕೊಂಡಿರ್ತಾರೆ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ. ಹೌದು, ನೀವೇನು ಅಂಕಲ್ ಆಫೀಸ್ಗೆ ಹೋಗಿಲ್ವಾ ಇವತ್ತು? ಹೋಗ್ಬೇಕಮ್ಮ, ಇನ್ನೇನು ತಯಾರಾಗ್ತಿದೆ. ಕಾಫಿ ಕುಡಿದ್ಬಿಟ್ಟು ರೆಡಿಯಾಗಿ ಹೊರಟೆ. ವಾಣಿ, ಕಾಲೇಜಿಗೆ ಲೇಟ್ ಆಯ್ತಲ್ವಾ? ಹಾಂ ಅಕ್ಕ, ಇವಾಗ ಹೊರಟೆ. ಅವಳು ಅದೇ ಬೈಸ್ಕೊತಾ ಇದ್ದಾಳಮ್ಮ, ಲೇಟ್ ಮಾಡ್ಕೊತಾಳೆ ಡೈಲಿ ಅಂತ ನಿಮ್ಮ ಅಂಕಲ್ ಕೈಯಲ್ಲಿ. ಬಂದ್ರಮ್ಮ ತಿಂಡಿ ತಿನ್ನಿ. ಎಲ್ಲಿ ನಿನ್ನ ಫ್ರೆಂಡು? ಇಲ್ಲ ಆಂಟಿ, ಅವರು ಗಂಡ ಹೆಂಡತಿ ಕಾರಲ್ಲೇ ಕೂತಿದ್ದಾರೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವರಿಬ್ರು ಒಂಚೂರು ಜೋಪಾನ ಆಂಟಿ, ನನ್ನ ಮಗಳೇ ಸ್ವಲ್ಪ ಜೋರು ಮಾಡ್ತಾಳೆ, ನಿಮಗೆ ಗೊತ್ತಲ್ಲ. ಅವಳು ಚಿಕ್ಕವಳು, ಅವಳು ಜೋರ ಇದ್ದಾಳೆ, ಒಂಚೂರು ನೋಡ್ಕೊಳ್ಳಿ, ಬಂದ್ಬಿಡ್ತೀವಿ. ಸರಿನಮ್ಮ ಆಯಿತು. ಬರುವಾಗ ನಿನ್ನ ಫ್ರೆಂಡ್ನು ಕರ್ಕೊಂಡು ಬಾ, ಪಾಪ ಊರಿಗೆ ಹೋಗ್ತಾರೆ ಅಂದರೆ ಒಂದ್ಸರಿ ಮಾತಾಡ್ಸಿ ಕಳ್ಸೋಣ. ಸರಿ ಆಂಟಿ, ಆಯಿತು, ಹೇಳ್ತೀನಿ. ಇನ್ನು ಜವಳಿ ತಗೊಳಕ್ಕೆ ಹೋಗ್ತಿದ್ದೀರೇನಮ್ಮ? ಏನೋ ಗೊತ್ತಿಲ್ಲ ಅಂಕಲ್, ಅವರಿಷ್ಟ ಏನು ತೊಗೊತಾರೋ, ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಒಳ್ಳೇದು, ಹೋಗಿದ್ದು ಬನ್ನಿ. ಇವರಿಬ್ರು ನಾನು ನೋಡ್ಕೋತೀನಿ ಬಿಡಮ್ಮ, ನೀನೇನು ಇವ್ರು ಚಿಂತೆ ಮಾಡಬೇಡ. ಏ ರೀತು, ಪ್ರಣತಿ, ಸೈಲೆಂಟ್ ಆಗಿರಬೇಕು, ಅಜ್ಜಿಗೆ ತೊಂದರೆ ಕೊಡಬಾರ್ದು. ಇಲ್ಲ ಇಲ್ಲ ಆಂಟಿ, ನಾನೇನು ಮಾಡಲ್ಲ. ವೆರಿ ಗುಡ್, ಸುಮ್ಮನೆ ಇದ್ದರೆ ಚಾಕ್ಲೇಟ್ ತಂದು ಕೊಡ್ತೀನಿ ಬರುವಾಗ, ಆಯ್ತಾ? ನನಗೆ ಎರಡು. ಏಯ್ ನನಗೆ ಕಣೆ. ರೀತು. ಓ, ಇಬ್ರು ಪಟಾಕಿಗಳ ಜೋರು. ಸರೋಜಾ ಹುಷಾರು. ನಾನು ನೋಡ್ಕೋತೀನಿ ಬಿಡಿ. ಸರಿ ಆಂಟಿ, ನಾನಿನ್ನು ಹೋಗಿದ್ದು ಬರ್ತೀನಿ. ಅಮ್ಮ ಬಾಯ್. ಏಯ್ ಚೋಟುಗಳ, ಬನ್ನಿ ಈ ಕಡೆ ಕುತ್ಕೊಳ್ಳಿ. ತಿಂಡಿ ತಿಂದ್ರಾ? ನಾನು ತಿಂದೆ. ಇವಳು ಅಕ್ಕ ಇಡ್ಲಿ ಬಿಟ್ಬಿಟ್ಲು. ಇಲ್ಲ ತಾತ, ನಾನು ತಿಂದೆ. ಇವಳು ಸುಳ್ಳು ಹೇಳ್ತಾಳೆ. ಸುಳ್ಳು ಹೇಳಿದ್ಲೆ ಅವಳು? ಹಾಂ, ಸರಿ. ಎಷ್ಟು ಮುದ್ದಾಗಿ ಮಾತಾಡ್ತಾರಲ್ವಾ ಸರೋಜಾ? ನಮ್ಮ ಲತಾ ವಾಣಿ ಇದ್ದಾಗ ಹಿಂಗೆ ಇದ್ದು ಚಿಕ್ಕ ಹುಡುಗರಲ್ಲಿ ಅಲ್ವಾ? ಮಕ್ಕಳೇ ಹಂಗಲ್ವಾ, ಮುದ್ದಾಗಿ ಮಾತಾಡ್ತವೆ. ಹಾಂ, ಹೆಚ್ಚು ಕಡಿಮೆ ಹಿಂಗೆ ಇದ್ದಿದ್ದು ನಮ್ಮ ಲತಾ ವಾಣಿ ವಾರ್ಗೇನು. ಈಗ ಅವ್ರು ಬೆಳೆದ್ರು, ಅಪರೂಪಕ್ಕೆ ಇನ್ಯಾರ್ದೋ ಮಕ್ಕಳು ನಮ್ಮ ಮನೆಗೆ ಆಡಕ್ಕೆ ಬರ್ತಾರೆ. ಏಯ್ ಚೋಟು, ನಿನ್ನ ಹೆಸರೇನು? ನನ್ನ ಹೆಸರು ಚೋಟು ಅಲ್ಲ, ಪ್ರಾಣಾತಿ. ಪ್ರಣಾತಿ ನಿನ್ನ ಹೆಸರು. ತುಂಬ ಚುರುಕಾಗಿದ್ದಾಳಲ್ವೇನಮ್ಮ? ಹ್ಞೂ, ಈಗಿನ ಕಾಲ ಮಕ್ಕಳೇ ಹಾಗೆ. ಬಂದ್ರಪ್ಪ, ಬಿಸ್ಕೆಟ್ ಕೊಡ್ತೀನಿ.